हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए ले आया है शहर बीजापुर में पहली बार सभी एज ग्रुप को मद्देनजर रखते हुए एक हैप्पी न्यू ईयर प्रोग्राम विथ फुल एंटरटेनमेंट जैसे लाइव डीजे, रशियन फायर डांस, नए आर्टिस्ट के साथ विथ अनलिमिटेड फूड, वो भी सिर्फ 599 में। 5 या 10 के ग्रुप फ्रेंड्स को मिलेगा स्पेशल डिस्काउंट। एड्रेस है बेगम तालाब रोड, कन्नन फंक्शन हॉल ग्राउंड, बीजापुर। बुकिंग के लिए स्क्रीन पर दिए गए नंबर पर कांटेक्ट जरूर करें। ತೆರಕುಂಟೆ ಅಯ್ಯ ಮೊದಲಿಲ್ಲದ ಸಂತೋಷಕ್ಕೆ ಮರುಳಾಯಿತು ಜಗವೆಲ್ಲ. ಜನದೇವ ಚನ್ನಮಲ್ಲಿಕಾರ್ಜುನಂಗೆ ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಪುನಸ್ಮರಣೆಯ ನಿಮಿತ್ತ ಏನು ಇವತ್ತು ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ನೀವು ಬರಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ಬಂದಿದ್ದೀನಿ. ಅವರ ಆದರ್ಶ, ಅವರು ಇಲ್ಲ ಅಂದ ತಕ್ಷಣ ಅವರ ಆದರ್ಶ ನಮ್ಮ ಜೀವನದಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಸಮಾಜದಲ್ಲಿ ಇದೆ. ಇನ್ನೊಮ್ಮೆ ಅವ್ರನ್ನ ನೆನೆಸೋದ್ರ ಮುಖಾಂತರ ಅವರ ಆದರ್ಶ ಪಾಲನೆಗೆ ನಾವು ಚಾಲನೆ ಕೊಡೋಣ ಅಂತ. ನೋಡಿ, ಅವರು ಒಬ್ರು ಮಹಾನ್ ಸಂತರು. ಕರ್ನಾಟಕ ನಾಡು ಕಂಡಂತ ಅನೇಕ ಸಂತರಲ್ಲಿ ಅನೇಕ ಮಹಾನ್ ಭಾಗರು. ಸಿದ್ದೇಶ್ವರ ಅಪ್ಪಾಜಿ ಕೂಡ ಒಬ್ಬರು ಮಹಾನ್ ಸಂತರು. ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಮಾಜದ ಅಂಕು ಡೊಂಕನ್ನ ತಿದ್ದಲಿಕ್ಕೆ ತಮ್ಮದೇ ಸಂದೇಶವನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರ ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಪಠ್ಯಪುಸ್ತಕದ ರೂಪದಲ್ಲಿ ಬರೋದಾದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ. ನಾನು ಕೂಡ ಒತ್ತಾಯ ಮಾಡ್ತೀನಿ. ಬುದ್ಧಿ ಹೇಳೆ ಗೋಪಿ ನಿನ್ನ ಮುದ್ದು ಕಂದಗೆ ಒಂಚೂರು ಯೋಚನೆ ಮಾಡಿ ಎಲ್ಲಿದೆ ಲಿಂಗ? ಯಾರು ಲಿಂಗ ಭಾವದಲ್ಲಿರುವುದು? ಅವಳು ತಾನು ಹೆಣ್ಣಾಗಿ ಸಮರ್ಪಿಸಿಕೊಂಡು ಭಗವಂತನನ್ನು ಗಂಡು ತಾನು ನಾವು ಹೇಳಿದ್ವಿ ಕೃಷ್ಣಂಗೂ ಬಲರಾಮಗೂ ಹಸಿವಾಗಿದೆ ಅಂತ. ಎಲ್ಲರಿಗೂ ಈ ಗೋಷ್ಠಿಯ ಈ ಕಾರ್ಯಕ್ರಮದ ಭಗವಂತನನ್ನು ಸೇರುವುದಕ್ಕೆ ಸಮೀಪರಾಗಿ ಬಂದವರು ಅನುಭವ ಇವತ್ತಿಗೆ ಹೇಳುವ ಮಾತು. ಅದಕ್ಕೆ ಕಾರಣ ಅರ್ಜುನ, ನೀನು ಹೆಣ್ಣಾಗಲಿಲ್ಲ. ನೀನೊಮ್ಮೆ ಹೆಣ್ಣಾಗು, ಆ ಹೆಣ್ಣಾದ ಬಳಿಕ ನನ್ನನ್ನು ಅನುಭವಿಸು, ಆಗ ನಿನಗೆ ಗೊತ್ತಾಗುತ್ತದೆ ಅನುಭವವನ್ನು ಕರುಣಿಸುವಂತ. ಆಗ ಶ್ರೀಕೃಷ್ಣ ಕೆಲಸಗಳೇನೇನು ಅಂತ ಅವರು ಬೆಳಗಾವಿ ಜಿಲ್ಲೆದ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ ಬಹಳ ಸುಂದರವಾದಂಥ ಭಾಷಣಕಾರರು, ಧೈರ್ಯವಂತರು, ಜೊತೆಗೆ ಎಲ್ಲವ್ರನ್ನ ತೆಗೆದುಕೊಂಡು ಹೋಗೋದು. ಅದ್ರಾಗ ಹೆಣ್ಮಕ್ಕಳ ಕ್ಷೇತ್ರದಲ್ಲಿ ಹೆಣ್ಮಕ್ಳ ಜೊತೆಗಿರೋದು ಅಂತ ಕೇಳಿದರೆ ಅದು ಭಾಳ ಸಹನೆ ಬೇಕು. ಆ ತಾಯಿಯವರು ತಮ್ಮ ಉದ್ಘಾಟನೆಯ ಭಾಷಣವನ್ನು ನಮ್ಮೆಲ್ಲರನ್ನು ಕುರಿತು ನೀಡಬೇಕಂತ ಪ್ರಾರ್ಥನೆ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।